ಇದಾದ್ಮೇಲೆ ಚುನಾವಣೆ ಅಧಿಕಾರಿ ಇಲ್ಲಪ್ಪ, ಈ ಚುನಾವಣಾ ಅಧಿಕಾರಿ ಎಂತ ಉತ್ತಮವಾದ ಚುನಾವಣಾ ಅಧಿಕಾರಿನ ಇವನು ಈ ತಾಲೂಕಿಂದ ಟ್ರಾನ್ಸ್ಫರ್ ಆಗಿದ್ದ. ಇವನು ಅಯೋಗ್ಯ ಅಂತ, ಯಾಕೆಂದ್ರೆ ಇವನ ಮೇಲೆ ಹಿಂದೆ ಬಹಳ ಆರೋಪ ಇತ್ತು. ಇವನು ಸುಮಾರು ಚುನಾವಣಾ ಅಕ್ರಮಗಳನ್ನ ಮಾಡಿ, ಚುನಾವಣಾ ಅಕ್ರಮ ಮಾಡೋದು ನಿಸ್ಸೀಮ ಇವನು ವಿರುದ್ಧವಾಗಿ. ಆಮೇಲೆ ಇವನು ಮತ್ತೆ ಇನ್ನೊಬ್ಬ ರೆಡ್ಡಿ ಅಂತ ಒಬ್ಬ ಚುನಾವಣಾಧಿಕಾರಿ, ಅವನ್ನ ಸರ್ಕಾರನೇ ಆದೇಶ ಮಾಡಿದೆ. ಯಾವುದೇ ಚುನಾವಣೆಗಳಿಗೆ ಇವನನ್ನ ನಿಯೋಜನೆ ಮಾಡಬಾರ್ದು ಅಂತ ಸರ್ಕಾರ ಆದೇಶ ಮಾಡಿದೆ. ಆ ವ್ಯಕ್ತಿನ ನೆನ್ನೆ ಚುನಾವಣೆ ಒಳಗಡೆ ಬೂತ್ ಒಳಗಡೆ ಕುಣಿಸ್ಕೊಳ್ತಾನೆ ಇವನು ಸಿಡಿಒ. ಯಾವಾಗ ಗಲಾಟೆ ಆಯ್ತು ನಾಚೆ ಕಳಿಸ್ತಾರೆ ರೆಡ್ಡಿ ನಾಚೆನ. ಸರ್ಕಾರ ಕ್ಲಿಯರ್ ಕಟ್ ಆಗಿ ಆದೇಶ ಮಾಡಿದೆ. ಯಾಕೆ ಸರ್ಕಾರ ಯಾಕೆ ಆದೇಶ ಮಾಡ್ತು? ಇವ್ರು ಮಾಡ್ತಿರೋ ಚುನಾವಣಾ ಅಕ್ರಮಗಳು, ಈ ಚುನಾವಣೆ ಅಕ್ರಮಕ್ಕೆ ಇಂಥವ್ರಿದ್ರೆ ಸಹಕಾರ ಕ್ಷೇತ್ರಗಳು ಉದ್ಧಾರ ಆಗಲ್ಲ ಅಂತ ಸರ್ಕಾರ ಅವನ್ನ ಯಾವುದೇ ಚುನಾವಣೆಗೆ ಅಪಾಯಿಂಟ್ ಮಾಡೋದು ಬೇಡ ಅನ್ಬಿಟ್ಟು ಅವನ್ನ ಆಚೆ ಇಟ್ಟಿದ್ರು. ಇಂಥವನ್ನ ಕರ್ಕೊಂಬಂದು ಇವನು ಚುನಾವಣೆ ಮಾಡ್ತಾನೆ, ಇವ ಮಹಾ ಪುಣ್ಯಾತ್ಮ. ನಾನು ಈ ಆರೋಪವನ್ನ, ಗಂಭೀರವಾದ ಆರೋಪವನ್ನ ಶಾಸಕರ ಮೇಲೆ ಹೇಳಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇವನ್ನ ಕರ್ಕೊಂಬಂದಿದ್ದಾರೆ ಈ ತಾಲೂಕಿಗೆ. ಪಾಪ ಇಲ್ಲಿ ನಮ್ಮ ಸ್ನೇಹಿತರು ಕಾಂಗ್ರೆಸ್ನ ಮುಖಂಡರು ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ, ಯಾಕೆಂದ್ರೆ ಇದೆಲ್ಲ ಜನಗಳಿಗೆ ಗೊತ್ತಾಗ್ಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ ಪಾಪ ಅವ್ರು ಹಾಕೊಂಡಿದ್ದಾರೆ. ಯಾವನೋ ಕಚಡ ಅಧಿಕಾರಿ ಹಣದ ದುರಾಸೆಗೆ ಮತ್ಯಾವುದಕ್ಕೋ ಆಸೆ ಪಟ್ಟಿ ಮಾಡಿರೋ ಕರ್ಮನ ಜನಪ್ರಿಯ ಶಾಸಕರ ತಲೆಗೆ ಕಟ್ಟಿ ಅವರ ಹೆಸರಿಗೆ ಮಸಿ ಮಾಡ್ರ ಯಾರು ಪುಣ್ಯಾತ್ಮ ಆರೋಪ? ಆಳ್ವಾಗ್ಲು ಸ್ವಾಮಿ. ನಮ್ಮ ಶಾಸಕರ ರೈಟು, ಲೆಫ್ಟು, ಸೆಂಟ್ರು, ಬ್ಯಾಕು, ಫ್ರಂಟು ಎಲ್ಲ ಇವರೇ. ಈ ಪುಣ್ಯಾತ್ಮ ನೆನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡವ್ರೆ. ಯಾವನೋ ಕಚಡ ಅಧಿಕಾರಿ. ನಾನು ಕಾಂಗ್ರೆಸ್ನವ್ರು ಕೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಕಚಡ ಅಧಿಕಾರಿನ ಯಾಕೆ ಕಚಡಗಳಿಗೆ ತಾಲೂಕಿಗೆ ಕರ್ಕೊಂಬಂದ್ರು? ಅವ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ. ಟ್ರಾನ್ಸ್ಫರ್ ಆಗಿ ಹೋಗಿದ್ದ ಯಾರು ಸ್ವಾಮಿ ಆ ಕಚಡಗಳು? ಇವ್ರನ್ನ, ಈ ಕಚಡನ ತಗೊಂಬಂದಿಲ್ಲ ಹಾಕೊಂಡಿದ್ದು. ದಯಮಾಡಿ ಕಾಂಗ್ರೆಸ್ ಮುಖಂಡರು ಉತ್ತರ ಕೊಡ್ಬೇಕು. ಯಾರ ಸರ್ಕಾರ ಇದೆ ಇದು? ಬಿಜೆಪಿ ಸರ್ಕಾರದವ್ರು, NDA ಅವರು ಕರ್ಕೊಂಬಂದು ಹಾಕೊಂಡ್ರೆ ಅವ್ರನ್ನ ಇಲ್ಲಿಗೆ. ಈ ಕಚಡ ಅಧಿಕಾರಿನ ಅವರೇ ಅಡ್ಮಿಟ್ ಮಾಡ್ಕೋತವ್ರೆ. ಕಾಂಗ್ರೆಸ್ ಅವ್ರು ಅಡ್ಮಿಟ್ ಮಾಡ್ಕೊಂಡ್ರ, ಅಕ್ರಮ ಆಗಿದೆ ಅಂತ ಅಡ್ಮಿಟ್ ಆಗ ಕಾಂಗ್ರೆಸ್ ಅವ್ರು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಯಾರೋ ಕಚಡ ಅಧಿಕಾರಿ. ನೀವು ಕಾಂಗ್ರೆಸ್ನವರು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಾದ್ರೂ ಪಾಪ ಅಧಿಕಾರಿ ವಿರುದ್ಧವಾಗಿ, ಅಧಿಕಾರಿ ಪಾಪ ಈಗ ಅವನು ಹೆಂಗಾಗ್ಬಿಟ್ಟು ಅಧಿಕಾರಿ ಅಂದ್ರೆ ಮಾಡಿಸ್ಬಿಟ್ರು, ಮಾಡಬಾರ್ದನ್ನ. ಈಗ ಅವನು ಕಚಡ ಅಧಿಕಾರಿ. ಯಾರ ಕಾರಲ್ಲಿ ಈ ಬ್ಯಾಲೆಟ್ ಪೇಪರ್ಗಳಿದ್ದೋ ಆ ಕಾರನ್ನ ಇಮಿಡಿಯೇಟ್ ಆಗಿ ಎಲ್ಲಿಗೆ ತಗೊಂಡೋದ್ರು? ಈಗ ಆ ಕಾರ್ ಎಲ್ಲಿ ನಿಂತಿದೆ? ನಾನು ಅಲ್ಲೇ ಪೊಲೀಸವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ. ನೋಡೋಣ ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮ ತಗೊಳ್ತಾರೆ. ಇದೊಂದೇ ಅಲ್ಲ, ಒಡೋದೊಂದ್ ಜೊತೆಗೆ ಜೋಬಲ್ಲಿ ಇನ್ನೂ ಸುಮಾರು 100-150 ಬ್ಯಾಲೆಟ್ ಪೇಪರ್ಗಳಿದ್ದು. ಇದು ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಯಾವ ರೀತಿ ರಂಗನಾಥ್ ಅವರು, ನಾನು ಶಾಸಕರಿಗೆ ಗಂಭೀರವಾಗಿ ಈ ಆರೋಪನ ಶಾಸಕರ ಮೇಲೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಾಸಕರು ತಾಲೂಕು ಆಡಳಿತನ ದುರ್ಬಳಕೆ ಮಾಡಿಕೊಂಡು ಅಧಿಕಾರಿಗಳಿಗೆ ಧಮಕಿ ಹಾಕಿ, ಇದು ನೇರವಾಗಿ ಶಾಸಕರು ಕುಮ್ಮಕ್ಕಲ್ಲೇ ಆಗಿರುವಂತದ್ದು. ಇದು ನೈತಿಕತೆ ಇದೆಯಾ ಶಾಸಕರಿಗೆ ಈ ಅಧಿಕಾರಿ ಪರವಾಗಿ ಮಾತಾಡ್ಲಿಕ್ಕೆ? ಈಗ ಆ ವ್ಯಕ್ತಿನೇ ಹೇಳಿದಾನಲ್ಲ, ಶಾಸಕರು ರೈಟು ಲೆಫ್ಟ್ ಎಲ್ಲ ಹೇಳಿದಾರಲ್ಲ, ಒಬ್ಬ ಕಚಡ ಅಧಿಕಾರಿ ಹಣದ ಆಸೆಗೆ ಮಾಡಿದ್ದಾನೆ ಅಂತ. ಹಣ ಕೊಟ್ಟವರು ಯಾರು? ಅದು ಸಾಬೀತಾಗ್ಬೇಕಲ್ಲ.